Hello everyone, welcome back to the channel. So this is the continuation video of SSLC Max Passing Package. So I hope so ನೀವೆಲ್ಲರೂ ಸೆಟ್ ಎನ ಕಂಪ್ಲೀಟ್ ಆಗಿ ತರುವಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಓಕೆ, ಸೊ ಸೆಟ್ ಎ ಆದಮೇಲೆ ಸೆಟ್ ಬಿ ಅಲ್ಲಿ ಫಸ್ಟ್ ಕ್ವಶನ್ ನೋಡಿ, ಎಲಿಮಿನೇಷನ್ ಮೆಥಡ್. ಓಕೆ, ಸೊ ಆಬ್ವಿಯಸ್ಲಿ ನೀವು ಸೆಟ್ ಅಂದರೆ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದು 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಎಲಿಮಿನೇಷನ್ ಮೆಥಡ್ ಇದು ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಇದು. ಓಕೆ, 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ತುಂಬ ಈಸಿಯಾಗಿ ನೀವು 2 ಮಾರ್ಕ್ಸ್ ಪಡ್ಕೋಬಹುದು. ಸೊ ಇದನ್ನ ಕಲಿಯೋದಕ್ಕೆ ಫಸ್ಟ್ ಕೆಲವು ಬೇಸಿಕ್ಸ್ ಬೇಕಾಗಿದೆ ನಮಗೆ. ಓಕೆ, ಯಾವುದೇನು ಪ್ರಾಬ್ಲಮ್ ಕಲಿಬೇಕಂದ್ರೆ ಫಸ್ಟ್ ಕೆಲವು ಬೇಸಿಕ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ಪ್ರಾಬ್ಲಮ್ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಒಂದ್ಸಲಿ ಆ ಮೆಥಡ್ನ ಅರ್ಥ ಮಾಡ್ಕೊಬಿಟ್ರೆ, ಆ ಬೇಸಿಕ್ಸ್ನ ಅರ್ಥ ಮಾಡ್ಕೊಬಿಟ್ರೆ ಸಾಕು. ಸೊ ನೋಡಿ, ಬೇಸಿಕ್ಸ್ ಬಂದು ಸಿಂಪಲ್ ಆಗಿದೆ. ಒಂದು ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ರೂಲ್ ಅಂತ ಕರಿತೀವಿ. ಓಕೆ, ರೂಲ್ ಏನು ಗ್ಯಾಪ್ನ ಇಟ್ಕೋಬೇಕಂತ ಏನಿಲ್ಲ ಹೆಸರು. ಓಕೆ, ಆ ಮೆಥಡ್ನ ಅರ್ಥ ಮಾಡ್ಕೊಳ್ಳಿ ಏನೇನು ಪ್ರಾಸೆಸ್ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಏನು ಪ್ರಾಸೆಸ್ ಅಂದರೆ, 2 ಪಾಸಿಟಿವ್ ಇಂಟೀಜರ್ಸ್ ಇದ್ರೆ, ಓಕೆ, 2 ಪಾಸಿಟಿವ್ ಇಂಟೀಜರ್ ಅಂದರೆ +2 +4 +3 +2 ಆ ರೀತಿ ಏನಾದರೂ ಪಾಸಿಟಿವ್ ಇಂಟೀಜರ್ಸ್ ಇದ್ರೆ ಅವಾಗ ಆಪರೇಷನ್ ಏನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ತೀವಿ. ಓಕೆ, ಅಂದರೆ ಕೂಡ್ತೀವಿ. ಓಕೆ, ಸೊ ಆನ್ಸರ್, ಓಕೆ, ಆಪರೇಷನ್ ಮಾಡಿದ್ಮೇಲೆ ಅದಕ್ಕೆ ಆನ್ಸರ್ ಮುಂದೆ ಏನೋ ಒಂದು ಸೈನ್ ಇಡಬೇಕಲ್ಲ. ಸೊ ಸೈನ್ ಏನು ಇಡ್ತೀವಿ? ಪಾಸಿಟಿವ್ ಪ್ಲಸ್ ಇಡ್ತೀವಿ, ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, 2 ನೆಗೆಟಿವ್ ಇಂಟೀಜರ್ಸ್ ಇದ್ರೆ -. ಓಕೆ, ಸಪೋಸ್ ಎಕ್ಸಾಂಪಲ್ ನೋಡಿ, -2 -3. ಓಕೆ, ಸಪೋಸ್ ಈ ರೀತಿ ಏನಾದರೂ ಇದ್ರೆ ಅವಾಗ ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕು. ಸೊ 3 + 2 5 ಆ್ಯಡ್ ಮಾಡ್ತೀವಿ. ಸೈನ್ ಏನು ಇಡಬೇಕು? ನೆಗೆಟಿವ್, ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂಟೀಜರ್ ಅಥವಾ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇಂಟೀಜರ್, ಎರಡೂ ಕೇಸಸಲ್ಲೂ ಏನು ಮಾಡಬೇಕಂದ್ರೆ ಫಸ್ಟ್ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಎಕ್ಸಾಂಪಲ್ ನೋಡಿಬೇಕಂದ್ರೆ +5 -2 ತಗೋಣ. ಓಕೆ, ಏನು ಮಾಡಬೇಕಿಲ್ಲಿ ಫಸ್ಟ್ ಸಬ್ಟ್ರಾಕ್ಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ 5 ಅಲ್ಲಿ 2 ಮೈನಸ್ ಆದರೆ, ಓಕೆ, 5 ಅಲ್ಲಿ 2 ಕಳೆದ್ರೆ 3. ಸೈನ್ ಯಾವುದು? ಬಿಗರ್ ನಂಬರ್ ಸೈನ್. ಸೊ ದೊಡ್ಡ ನಂಬರ್ ಯಾವ್ದಿದೆ ಅದ್ರ ಮುಂದೆ ಯಾವ ಸೈನ್ ಇದೆಯೋ ಅದನ್ನ ನಾವು ಆನ್ಸರ್ ಅಲ್ಲಿ ಇಡ್ತೀವಿ. ಸೊ ದೊಡ್ಡ ನಂಬರ್ ಯಾವ್ದಿದ್ರಲ್ಲಿ 5 ಮುಂದೆ ಪ್ಲಸ್ ಇದೆ, ಸೊ +3. ಇವಾಗ ಉಲ್ಟಾ ಸೈನ್ಸ್ ಚೇಂಜ್ ಮಾಡೋಣ ನೋಡಿ, -5 +2. ಸೇಮ್ ರೂಲ್ ಇದಕ್ಕೂ ಅಷ್ಟೇ, ಒಂದು -1 ಪ್ಲಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 5 ಅಲ್ಲಿ 2 ಹೋದ್ರೆ ಆನ್ಸರ್ ಸೇಮ್ 3 ಇರುತ್ತೆ, ಆದರೆ ಬಿಗರ್ ನಂಬರ್ ಸೈನ್, ಅಗೇನ್ ಬಿಗರ್ ನಂಬರ್ ಮೈನಸ್ ಇದೆ, ಸೊ ಮೈನಸ್ ಇಡ್ತೀವಿ. ಅರ್ಥ ಆಗಿದೆಯಾ? ಇದು ಬಂದು ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ರೂಲ್, ಆ್ಯಡ್ ಅಂಡ್ ಸಬ್ಟ್ರಾಕ್ಟ್ ಮಾಡೋವಾಗ. ಓಕೆ, ಪ್ಲಸ್ ಮೈನಸ್ ಆಪರೇಷನ್ಸ್ ಇದ್ದಾಗ. ನೆಕ್ಸ್ಟ್ ನೋಡಿ, ಇನ್ನೊಂದು ಬೇಸಿಕ್ ಇದೆ, ಏನಂದ್ರೆ ಮಲ್ಟಿಪ್ಲಿಕೇಶನ್ ರೂಲ್. ಓಕೆ, ಎಲ್ಲೆಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಆಗಿದೆಯೋ ಅಲ್ಲಲ್ಲಿ ಸೈನ್ಸ್ ಬಂದರೆ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಸಿಂಪಲ್ ಆಗಿದೆ, ಗ್ಯಾಪ್ನ ಇಟ್ಕೊಳ್ಳಿ. ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಈ 4 ನಾವು ಗ್ಯಾಪ್ನ ಇಟ್ಕೋಬೇಕಷ್ಟೆ. ಸಿಂಪಲ್ ಎಲ್ಲಿ ಮಲ್ಟಿಪ್ಲಿಕೇಶನ್ ಬಂದಾಗ. ನೆಕ್ಸ್ಟ್ ನೋಡಿ, ಇನ್ನೊಂದು ರೂಲ್ ಇದೆ, ಇದನ್ನ LHS ಅಂಡ್ RHS ರೂಲ್ ಅಂತ ಕರೀತಾರೆ. ಅಂದ್ರೆ ಈಕ್ವೇಟ್, ಓಕೆ, ಈಕ್ವಲ್ ಸೈನ್ ಇದ್ದಾಗ ಏನಾದರೂ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಏನಾದ್ರು ನಾನು ಕ್ವಾಂಟಿಟೀಸ್ ನ ಕಳಿಸಿದ್ರೆ, ಕ್ವಾಂಟಿಟೀಸ್ ಇನ್ ದ ಸೆನ್ಸ್ ಅಂದ್ರೆ ನಂಬರ್ಸ್ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ, ಸಪೋಸ್ ಇಲ್ಲಿ +2 ಅಂತ ಇತ್ತು. ಸೊ ಈ ಸೈಡ್ ಹೋದ್ರೆ ಅದು -2 ಆಗುತ್ತೆ, ಸೈನ್ಸ್ ಚೇಂಜ್ ಆಗುತ್ತೆ. ಓಕೆ, ನಂಬರ್ ಚೇಂಜ್ ಆಗಲ್ಲ, ಅದ್ರದ್ದು ಸೈನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ನ ಆ ಸೈಡ್ ಕಳಿಸಿದ್ರೆ ಏನೇನು ಮೈನಸ್ ಆಗುತ್ತೆ, ಅದೇ ರೀತಿ ಮೈನಸ್ನ ಆ ಸೈಡ್ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಓಕೆ, ಅದು ನೆಗೇಷನ್ ಆಗುತ್ತೆ, ಉಲ್ಟಾ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಆ ಸೈಡ್ ಕಳಿಸಿದ್ರೆ ಡಿವಿಷನ್ ಆಗುತ್ತೆ ಆಪರೇಷನ್, ಡಿವಿಷನ್ ಇದ್ದಿದ್ದು ನಾನು ಆ ಸೈಡ್ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಷ್ಟು ನೀವು ಗ್ಯಾಪ್ನ ಇಟ್ಕೋಬೇಕು. ಓಕೆ, ಸೊ ಬೇಸಿಕ್ಸ್ನ ಒಂದ್ಸಲಿ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಪಕ್ಕ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಒಂದು ಪ್ರಾಬ್ಲಮ್ ನೋಡೋಣ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಪ್ರಾಬ್ಲಮ್. ಸೊ ನೋಡಿ, ಎಲಿಮಿನೇಷನ್ ಮೆಥಡಲ್ಲಿ ಹೆಸರಲ್ಲೇ, ಓಕೆ, ಆ ಮೆಥಡಲ್ಲೇ ಇದೆ ಎಲಿಮಿನೇಟ್ ಮಾಡಬೇಕು ನಾವು. ಹೆಸರಲ್ಲೇ ಇದೆ ಏನು ಮೆಥಡ್ ಅಂತ, ಎಲಿಮಿನೇಟ್. ಓಕೆ, ಇಲ್ಲಿ 2 ವೇರಿಯೇಬಲ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ.
ಓಕೆ, ಯಾವುದೋ ಒಂದು ವೇರಿಯೇಬಲ್ನ ನಾವು ಎಲಿಮಿನೇಟ್ ಮಾಡಬೇಕು, ಅವಾಗ ಇನ್ನೊಂದು ವೇರಿಯೇಬಲ್ಗೆ ನಮಗೆ ಆನ್ಸರ್ ಸಿಗುತ್ತೆ ಅಂದರೆ ಸೊಲ್ಯೂಷನ್. ಸೊ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಯಾವತ್ತಿದ್ರು ಪ್ರಾಬ್ಲಮ್ ಓಕೆ ಎಲಿಮಿನೇಷನ್ ಮೆಥಡಲ್ಲಿ ಚೆಕ್ ಮಾಡಿ ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ಸ್ ಏನೇನು ಕೋಫಿಷಿಯಂಟ್ ಇದೆಯೋ ಓಕೆ ಅದ್ರ ಜೊತೆ ನಂಬರ್ ಏನು ಅಸೋಸಿಯೇಟ್ ಆಗಿರುತ್ತೋ ಅದ್ರ ಕ್ವಾಂಟಿಟೀಸ್ನ ನೋಡಿ ಸೇಮ್ ಇದೆಯೋ ಇಲ್ವ ಅಂತ. ಓಕೆ, ಸೇಮ್ ಇರಂಗೆ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್. ಓಕೆ, ಇಲ್ಲ ಅಂದರೆ ಅದು ಯಾವ ರೀತಿ ಮಾಡ್ಕೋಬೇಕು ಅದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ತಗೊಂಡಾಗ. ಸೊ ಫಸ್ಟ್ ಚೆಕ್ ಮಾಡಿ 2x ಇಲ್ಲೇನು ಇಲ್ಲ ಅಂದರೆ 1x ಗ್ಯಾಪ್ನ ಇಟ್ಕೊಳ್ಳಿ, ಏನೂ ಇಲ್ಲ ಅಂದರೆ 1x ಡಿಫ್ರೆಂಟ್ ಇದೆ, ಸೇಮ್ ಇಲ್ಲ. y ಆ್ಯಂಡ್ y ಓಕೆ ಯಾವುದೋ ಒಂದು ಸೇಮ್ ಇರಲೇಬೇಕು. ಸೊ ನೋಡಿ ಇಲ್ಲಿ y ಆ್ಯಂಡ್ y ಸೇಮ್ ಇದೆ. ಓಕೆ, ಸೊ ಏನು ಮಾಡ್ತೀವಿ ಅಂದರೆ ಸೇಮ್ ಆಗಿದ ತಕ್ಷಣ ಓಕೆ ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಟಾಸ್ಕ್ ಏನಂದರೆ ಕೋಎಫಿಷಿಯಂಟ್ ಸೇಮ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಸೊ ಸೇಮ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಈ ಸೆಕೆಂಡ್ ಈಕ್ವೇಷನ್ ಏನಿದೆ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಇನ್ ದ ಸೆನ್ಸ್ ಗ್ಯಾಪ್ನ ಇಟ್ಕೊಳ್ಳಿ, ಸೈನ್ಸ್ ಉಲ್ಟಾ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಏನು ಪ್ಲಸ್ ಇದೆಯೋ ಇಲ್ಲೇನಿಲ್ಲ ಅಂದರೆ ಪ್ಲಸ್ ಅಂತ, ಇದು ಮೈನಸ್ ಆಗುತ್ತೆ. ಇವಾಗ ಇದ್ರ ಒರಿಜಿನಲ್ ಸೈನ್ ಮೈನಸ್, ತಿರ್ಗಾ ಪ್ಲಸ್ ಇರೋದು ಮೈನಸ್, ಇಲ್ಲಿ ಪ್ಲಸ್ ಇದೆ ಏನೂ ಇಲ್ಲ ಅಂದರೆ ಸೊ ಅದು ಮೈನಸ್ ಆಗುತ್ತೆ, ಸಾರಿ ಮೈನಸ್. ಓಕೆ, ನೆಕ್ಸ್ಟ್ ಇವಾಗ ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ಆವಾಗಲೇ ಏನಂದ್ರೆ ನಾನು ಒಂದು ಪ್ಲಸ್ ಒಂದು ಮೈನಸ್, ಇಲ್ಲಿ ಪ್ಲಸ್ ಇದೆ ಏನೂ ಇಲ್ಲ ಅಂದರೆ ಇಲ್ಲಿ ಇವಾಗ ಒರಿಜಿನಲ್ ಸೈನ್ ಬಂದು ಮೈನಸ್. ಸೊ ಪ್ಲಸ್ ಆ್ಯಂಡ್ ಮೈನಸ್ ಇದ್ದಾಗ ಏನು ಮಾಡ್ಬೇಕಂದ್ರೆ ನಾನು ಸಬ್ಟ್ರಾಕ್ಟ್ ನೋಡಿಬೇಕಂದ್ರೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡ್ತೀವಿ ಬಿಗ್ಗರ್ ನಂಬರ್ ಸೈನ್. ಓಕೆ, ಸೊ ಪ್ಲಸ್ 2 ಮೈನಸ್ 1 ಓಕೆ, ಸೊ 2 1 ಹೋದ್ರೆ 1x. ಓಕೆ, ಬಿಗ್ಗರ್ ನಂಬರ್ ಸೈನ್ ಪ್ಲಸ್, ಸೊ ಆಸ್ ಇಟ್ ಈಸ್ ಪ್ಲಸ್ ಇರುತ್ತೆ, ಟೆನ್ಷನ್ ಇಲ್ಲ. ಪ್ಲಸ್ y ಮೈನಸ್ y, ಪ್ಲಸ್ ಆ್ಯಂಡ್ ಮೈನಸ್ ಇದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ, ಸೇಮ್ ಕ್ವಾಂಟಿಟೀಸ್ ಓಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ ಆ್ಯಂಡ್ ಮೈನಸ್ ಇದ್ರೆ ಇಲ್ಲಿ ಕ್ಯಾನ್ಸಲ್ ಆಯಿತು, ಏನು ಉಳಿದಿಲ್ಲ ಇಲ್ಲಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು ಪ್ಲಸ್ 11 ಮೈನಸ್ 8. ಸೊ ಪ್ಲಸ್ ಆ್ಯಂಡ್ ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 11 8 ಹೋದ್ರೆ 3. ಓಕೆ, ಸೊ ಬಿಗ್ಗರ್ ನಂಬರ್ ಸೈನ್ ಪ್ಲಸ್, ಸೊ x ಈಸ್ ಈಕ್ವಲ್ ಟು 3 ಸಿಕ್ಕಿದೆ ನಮಗೆ. ಓಕೆ, ಸೊ ಒಂದು ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ವ್ಯಾಲ್ಯೂ ಸಿಕ್ಕಿದ ತಕ್ಷಣ ಈ ಎಕ್ಸ್ ವ್ಯಾಲ್ಯೂನ ಯಾವುದೋ ಒಂದು ಈಕ್ವೇಶನ್ ಓಕೆ ಇಟ್ ಮೇ ಬಿ ದಿಸ್ ಒನ್ ಆರ್ ದಿಸ್ ಒನ್, ಯಾವುದೋ ಒಂದು ಈಕ್ವೇಶನ್ಗೆ ನೀವು ಈ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಯಾವ್ದು ಈಸಿ ಇದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನನಗೆ ಸೆಕೆಂಡ್ ಒಂದು ಈಸಿ ಅನಿಸ್ತಾ ಇದೆ, ಯಾಕಂದರೆ ಎಕ್ಸ್ ಪ್ಲಸ್ ವೈ ಏನು ಕೋಎಫಿಷಿಯಂಟ್ಸ್ ಇಲ್ಲ ಅದಕ್ಕೆ. ಸೊ ನೋಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 8 ಅದನ್ನ ಬರ್ಕೊಳ್ಳಿ. ಇವಾಗ ಎಕ್ಸ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ, ಎಕ್ಸ್ ವ್ಯಾಲ್ಯೂ ಇಸ್ 3. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 3 ಪ್ಲಸ್ ವೈ ಈಸ್ ಈಕ್ವಲ್ ಟು 8. ಇವಾಗ ವೈ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು, ಆಸ್ ಇಟ್ ಈಸ್ ಅದು ಹಂಗೆ ಇಟ್ಕೊಳ್ಳಿ. ವೈ ಈಸ್ ಈಕ್ವಲ್ ಟು 8 ಆಸ್ ಇಟ್ ಈಸ್ ಹಂಗೆ ಬರೀರಿ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿದಿರೋದೇನು 3 ಪ್ಲಸ್ 3. ಇನ್ನು ಆ ಸೈಡ್ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇರೋದು ಅವಾಗಲೇ ಏನಂದೆ ಪ್ಲಸ್ ಇರೋ ಕ್ವಾಂಟಿಟೀಸ್ನ ನಾನು ಆ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ, ಅಂದರೆ ನೆಗೆಟಿವ್. ಸೊ ಆ ರೂಲ್ನ ಗ್ಯಾಪ್ನ ಇಟ್ಕೊಳ್ಳಿ. ಪ್ಲಸ್ 3 ಇರೋದು ಆ ಸೈಡ್ ಹೋದರೆ ಮೈನಸ್ 3. ಸೊ 8 ಮೈನಸ್ 3, ಸೊ 8 ಮೈನಸ್ 3 ಎಷ್ಟಾಗುತ್ತೆ 5, ಕರೆಕ್ಟಾ? ಸೊ ಸೈನ್ ನೋಡಿ ಪ್ಲಸ್ ಇದೆ ಮೈನಸ್ ಇದೆ, ಸೊ ಆಬ್ವಿಯಸ್ಲಿ 8 ಮೈನಸ್ 3 ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಓಕೆ, 5 ಆಗುತ್ತೆ. ಬಿಗ್ಗರ್ ನಂಬರ್ ಯಾವುದು 8, ಅದ್ರ ಮುಂದೆ ಪ್ಲಸ್ ಇದೆ, ಸೊ ಆಬ್ವಿಯಸ್ಲಿ ಪ್ಲಸ್ ಇರುತ್ತೆ ಅದು. ಸೊ ಎಕ್ಸ್ ಆ್ಯಂಡ್ ವೈ ಎರಡು ವ್ಯಾಲ್ಯೂಸ್ ಕಂಡುಹಿಡಿದೀವಿ ಅಷ್ಟೇ. 2 ಮಾರ್ಕ್ಸ್ ಎಂತ ಕೊಡ್ತಾರೆ ಅಂದರೆ ಒಂದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಇನ್ನೊಂದು ವೈ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ. ಸಿಂಪಲ್, ಇಷ್ಟೇ ಟಾಸ್ಕ್. ಓಕೆ, ಸೊ ಪ್ರಾಬ್ಲಮ್ ಅರ್ಥ ಆಗಿದ್ರೆ ನೋಡಿ ಇನ್ನೊಂದು ಪ್ರಾಬ್ಲಮ್ ತಗೋಣ. ಸೊ ಸೆಕೆಂಡ್ ಪ್ರಾಬ್ಲಮ್ 2x plus 3y is equal to 11. Second equation 2x minus 4y is equal to minus 24. Okay, so let's check ಮಾಡಿ. ಫಸ್ಟ್ ಸ್ಟೆಪ್ ಏನಂದೆ ನಾನು ಕೋಎಫಿಷಿಯಂಟ್ ಸೇಮ್ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಕೋಎಫಿಷಿಯಂಟ್ 2x ಸೇಮ್ ಇದೆ, 3y minus 4y. ಸೊ ಯಾವುದೋ ಒಂದು ಕೋಎಫಿಷಿಯಂಟ್ ಸೇಮ್ ಇದ್ರೆ ಸಾಕು. ನೆಕ್ಸ್ಟ್ ಪ್ರೊಸೀಡ್ ಆಗಬೇಕು. ಏನು ಮಾಡಬೇಕು, ನೆಗೆಟ್ ಮಾಡ್ತೀವಿ. ಪ್ಲಸ್ ಇರೋದು ಮೈನಸ್ ಉಲ್ಟಾ ಆಗುತ್ತೆ, ಮೈನಸ್ ಇರೋದು ಪ್ಲಸ್, ಮೈನಸ್ ಇರೋದು ಪ್ಲಸ್. ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಪ್ಲಸ್ ಆ್ಯಂಡ್ ಮೈನಸ್ ಸೇಮ್ ಕ್ವಾಂಟಿಟೀಸ್, ಕ್ಯಾನ್ಸಲ್ ಔಟ್. ಪ್ಲಸ್ 3y ಪ್ಲಸ್ 4y.
ಸೊ ಪ್ಲಸ್ ಪ್ಲಸ್ ಇದ್ರೆ ಏನು ಮಾಡಬೇಕು, ಎರಡು ಪಾಸಿಟಿವ್ ಇಂಟೀಜರ್ಸ್ ಇದ್ರೆ ಆ್ಯಡ್ ಮಾಡ್ತೀವಿ. ಸೊ 3 + 4 7 y ಪ್ಲಸ್ ಪ್ಲಸ್ ಇದೆ, ಸೊ ಪ್ಲಸ್ ಸೈನ್ ಪ್ಲಸ್ ಇಡ್ತೀವಿ, ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ. ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ನೋಡಿ +11y +11 + 24. ಸೊ ಎರಡು ಆ್ಯಡ್ ಆಗುತ್ತೆ. 24 + 11 ಎಷ್ಟಾಗುತ್ತೆ, 24 10 34 35. ಓಕೆ, ಸೊ ಸೇಮ್ ಆಸ್ ಇಟ್ ಈಸ್ ಪಾಸಿಟಿವೇ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಡಿವೈಡ್ ಮಾಡ್ಬೋದು ನಾವು. ಓಕೆ, y = 35 ಇದನ್ನ ಈ ಸೈಡ್ ಕಳಿಸಿ. ಓಕೆ, ಮಲ್ಟಿಪ್ಲಿಕೇಶನ್ ಇರೋ ಡಿವಿಷನ್ ಬರೆಯೋದಕ್ಕಿಂತ ಈಸಿಯಾಗಿ 7 1s 7 5s 35. ಸೊ y = 5. y ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಯಾವುದೋ ಒಂದು ವ್ಯಾಲ್ಯೂ ಸಿಕ್ಕಿದ ತಕ್ಷಣ ಆ ವ್ಯಾಲ್ಯೂಸ್ನ ಯಾವುದೋ ಒಂದು ಇಕ್ವೇಷನಲ್ಲಿ ಆ ವ್ಯಾಲ್ಯೂಸ್ನ ಪುಟ್ ಮಾಡ್ತೀವಿ. ಸೊ ಈಸಿ ಇರೋದು ಯಾವುದಿದೆ ಯಾವುದೊಂದು ಬರ್ಕೊಳ್ಳಿ. ಸೊ ನಾನು ಮೇಲ್ಗಡೆ ಇರೋದು ಬರ್ತೀನಿ. ಫಸ್ಟ್ ಒನ್ 2x + 3y = 11. ಓಕೆ, ಸೊ 2x ಆಸ್ ಇಟ್ ಈಸ್ ಹಂಗೆ ಬರ್ತೀನಿ, ಯಾಕಂದರೆ ಈ ವ್ಯಾಲ್ಯೂ ನಾನು ಕಂಡುಹಿಡಿಬೇಕು. ಪ್ಲಸ್ 3 ಇಂಟು y ವ್ಯಾಲ್ಯೂ ಎಷ್ಟಿದೆ 5 = 11. ಸೊ 2x ಆಸ್ ಇಟ್ ಈಸ್. ಓಕೆ, ಇಲ್ಲಿ ಅಂದರೆ ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಗ್ಯಾಪ್ನ ಇಟ್ಕೊಂಡಿರಿ. ಸೊ 3 × 5 ಪ್ಲಸ್ 5 3s 15 = 11. 2x ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ. ಸೊ 2x ಅದಾದಮೇಲೆ = ಬರೀರಿ, ಅದ್ರ ಮುಂದೆ ಏನಿದೆ 11 ಬರ್ದಾಯ್ತು. ಉಳಿದಿರೋದೇನು +15. ಇದನ್ನ ಆ ಸೈಡ್ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, +15 ಆ ಸೈಡ್ ಹೋದ್ರೆ -50. ಓಕೆ, ಸೊ ನೆಕ್ಸ್ಟ್ 2x = ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂಟೀಜರ್. ಏನು ಮಾಡಬೇಕು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು, ಗೊತ್ತಿದೆಯಲ್ಲ. ಸೊ 15 - 11, 15 11 ಹೋದ್ರೆ ಎಷ್ಟು 4. ಬಿಗ್ಗರ್ ನಂಬರ್ ಸೈನ್ ಯಾವುದು ಮೈನಸ್, 15 ಮುಂದೆ ಮೈನಸ್ ಇದೆ, ಸೊ ಮೈನಸ್. ನೆಕ್ಸ್ಟ್ 2 1s 2 2s 4. ಸೊ x = minus sign 2, so -2. ಓಕೆ, ಈಸಿ ಇದೆಯಾ? ಸೊ ನೆಕ್ಸ್ಟ್ ನೋಡಿ, ಇದು ಸಿಂಪಲ್ ಪ್ರಾಬ್ಲಮ್ಸ್ ಆಯಿತು. ಏನಾದರೂ ಸೇಮ್ ಕೋಎಫಿಷಿಯಂಟ್ಸ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅದು ಹೇಳ್ಕೊಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, 5x + y = 2, 6x - 3y = 1. ಓಕೆ, ಸೊ ಈ ಪ್ರಾಬ್ಲಮ್ನ ನೋಡೋಣ ನೋಡಿ. ಇದರಲ್ಲಿ ನೋಡಿ 5x 6x ಕೋಎಫಿಷಿಯಂಟ್ ಸೇಮ್ ಇಲ್ಲ, +5 - 3y yದು ಸೇಮ್ ಇಲ್ಲ. ಸೊ ಕೋಎಫಿಷಿಯಂಟ್ ಸೇಮ್ ಇಲ್ಲ ಅಂದರೆ ನಾವು ಸೇಮ್ ಮಾಡ್ಕೋಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಎರಡು ಇಕ್ವೇಷನ್ನ. ಓಕೆ, ಈ ಇಕ್ವೇಷನ್ನ ಫಸ್ಟ್ ಓಕೆ ಎಕ್ಸ್ದು ಕೋಎಫಿಷಿಯಂಟ್ ಏನಿದೆಯೋ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದನ್ನ ಇಲ್ಲಿ ಕ್ರಾಸ್ ಇಲ್ಲಿ ಕಳಿಸ್ತೀವಿ, 6 5 ಇರೋದನ್ನ ಕೆಳಗಡೆ ಕಳಿಸ್ತೀವಿ ಮಲ್ಟಿಪ್ಲೈ ಮಾಡೋದಕ್ಕೆ. ನೋಡಿ ಸೇಮ್ ಆಗುತ್ತೆ ಈಗ. 6 5s ಓಕೆ, 6 5s ದಟ್ ಈಸ್ 30x. ನೆಕ್ಸ್ಟ್ ಪ್ಲಸ್ ಆಸ್ ಇಟ್ ಈಸ್ ಹಂಗೆ ಬರಿತೀನಿ. 6 1s 6. ಓಕೆ, ಇಲ್ಲಿ ಏನಿಲ್ಲ ಅಂದರೆ 1 6 1s 6y = 6 2s 12. ನೆಕ್ಸ್ಟ್ 5 6s 30x. ಪ್ಲಸ್ ಇಂಟು ಮೈನಸ್ ಗ್ಯಾಪ್ನ ಇಟ್ಕೊಡಿ, ಸೈನ್ ಬರಿಬಾರ್ದಲ್ಲ, ಸೈನ್ ರೂಲ್ ಹೇಳ್ಕೊಟ್ಟಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 5 3s 15y = 5 1s 5. ಇವಾಗ ನೋಡಿ 30x 30x ಸೇಮ್ ಆಯ್ತಾ ಯಾವುದೊಂದು. ಸೊ ಎಕ್ಸ್ ಕೋಎಫಿಷಿಯಂಟ್ ಬಂದು ಸೇಮ್ ಆಗಿದೆ. ಸೊ ಅದಾಗಿದ ತಕ್ಷಣ ಸೈನ್ಸ್ನ ಉಲ್ಟಾ ಬರ್ತೀವಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್, ಎಲ್ಲಿ ಪ್ಲಸ್ ಇದ್ರೆ ಮೈನಸ್. ಸೊ ಪ್ಲಸ್ ಆ್ಯಂಡ್ ಮೈನಸ್ ಸೇಮ್ ಕ್ವಾಂಟಿಟೀಸ್, ಕ್ಯಾನ್ಸಲ್ ಔಟ್. +6 + 15. ಓಕೆ, ಸೊ ಪ್ಲಸ್ ಆ್ಯಂಡ್ ಪ್ಲಸ್ ಇದ್ರೆ ಎರಡು ಇಂಟೀಜರ್ಸ್ನು ಆ್ಯಡ್ ಮಾಡ್ತೀವಿ. ಸೊ 15 + 6, 15 6 ಹೊಡೆದ್ರೆ 21y = ಪ್ಲಸ್ ಆ್ಯಂಡ್ ಮೈನಸ್ ಏನು ಮಾಡ್ತೀವಿ, ಪ್ಲಸ್ ಆ್ಯಂಡ್ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್. ಸೊ 12 - 5 ದಟ್ ಈಸ್ 7.
ಸೊ y is equal to okay 7 okay as it is ಬರ್ಕೊಳ್ಳಿ is equal to ಅದ್ರ ಮುಂದೆ ಏನಿದೆಯೋ ಬರ್ಕೊಳ್ಳಿ. ಈ ಮಲ್ಟಿಪ್ಲಿಕೇಶನ್ ಇರೋದು ಈ ಸೈಡ್ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಡಿವಿಷನ್ ಆಗುತ್ತೆ. ಓಕೆ ಸೊ 7 1s 7 3s 21. ಸೊ y is equal to 1 divided by 3. ಓಕೆ ಸೊ ಇವಾಗ ಏನು ಮಾಡ್ತೀವಿ, ಈ ವ್ಯಾಲ್ಯೂನ ತಗೊಂಡು ಯಾವುದೋ ಒಂದು ಈಕ್ವೇಶನ್ ಅಲ್ಲಿ ಪುಟ್ ಮಾಡ್ತೀವಿ. ಓಕೆ ಯಾವುದೂ ಆಗಿರ್ಬೋದು, ಇದು ಇದು ಅಥವಾ ಇದು ಇದು ಎನಿ 4. ಸೊ ನಾನು ಈ ಈಕ್ವೇಶನ್ ತಗೋತೀನಿ 5x plus y is equal to 2. ಸೊ ಸೆಕೆಂಡ್ ಒಂದು ತಗೊಳ್ಳಿ, ಸೆಕೆಂಡ್ ಒಂದು ತುಂಬಾ ಈಸಿ ಇದೆ, 3 3 ಕ್ಯಾನ್ಸಲ್ ಆಗುತ್ತಲ್ಲ. ಸೊ 6x minus 3y is equal to 1. ಸೊ 6x minus 3y is equal to 1. okay so y value is to 1/3 ಸಿಕ್ಕಿದೆ. ಸೊ ನೋಡಿ as it is 6x minus 3 into y value is 1/3 is equal to 1. okay 3 and 3 cancel, 3 1s are 3 1s are. so 6x minus 3 1s are, so 1 ಉಳಿದಿದೆ is equal to 1. 6x is equal to 1. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇದೆ. ಈ -1 ಆ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ ನಾನು +1 ಆಗುತ್ತೆ. ಸೊ 6x is equal to 1 plus 1 that is 2. ಸೊ x ವ್ಯಾಲ್ಯೂ ಬೇಕಾಗಿದೆ ನಮಗೆ. x is equal to as it is ಎಲ್ಲ ಬರೀರಿ 2. ಉಳಿದಿರೋದು 6 ಮಲ್ಟಿಪ್ಲಿಕೇಶನ್ ಇದೆ. ಸೊ ಈ ಸೈಡ್ ಹೋದ್ರೆ ಡಿವಿಷನ್, 2 1s are 2 3s are 6. x is equal to 1/3. ಸೊ x and y ಎರಡು ಸಿಕ್ಕಾಗಿದೆ. ಇಷ್ಟೇ ಟಾಸ್ಕ್. ಸ್ವಲ್ಪ ನೀವು ಪ್ಲಸ್ ಆ್ಯಂಡ್ ಮೈನಸ್ ಅಲ್ಲಿ ಗಮನ ಇಡಬೇಕಷ್ಟೆ. ಸೊ ಇದೇ ರೀತಿ ಇದೇ ಟೈಪ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ ನೋಡಿ. 2x plus 4y is equal to 5. x minus 3y is equal to 4. ಸೊ ಫಸ್ಟ್ ಸ್ಟೆಪ್ ಏನು, ಕೋಫಿಷಿಯಂಟ್ ಸೇಮ್ ಇದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊ 2x 1x ಸೇಮ್ ಇಲ್ಲ, 4y 3y ಸೇಮ್ ಇಲ್ಲ. ಸೊ ಅದನ್ನ ಸೇಮ್ ಮಾಡ್ಕೋಬೇಕು. ಯಾವ ರೀತಿ ಸೇವ್ ಆಗುತ್ತೆ, ಸೇಮ್ ಈ 1 ಏನಿದೆಯೋ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಈ 2 ಇರೋದು ಎಲ್ಲೂ ಮಲ್ಟಿಪ್ಲೈ ಆಗುತ್ತೆ. ಸೊ 2 1s are 2x plus 4 1s are 4 into y 4y is equal to 5 1s are 5. ನೆಕ್ಸ್ಟ್ ಇಲ್ಲೇನಿಲ್ಲ ಅಂದರೆ 1. ಸೊ 2 1s are 2x. okay next minus 3 2s are 6y is equal to 4 2s are 8. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್ ಆಗಿದೆ. ಸೊ ನೆಗೆಟ್ ಮಾಡ್ತೀವಿ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಆಪರೇಷನ್ ಪರ್ಫಾರ್ಮ್ ಮಾಡಿ, ಪ್ಲಸ್ ಆ್ಯಂಡ್ ಮೈನಸ್ ಸೇಮ್ ಕ್ವಾಂಟಿಟೀಸ್ ಕ್ಯಾನ್ಸಲ್ ಔಟ್. ಪ್ಲಸ್ 4y ಪ್ಲಸ್ 6y. ಓಕೆ ಎರಡು ಪಾಸಿಟಿವ್ ಇಂಟೀಜರ್ಸ್ ಇದ್ರೆ ಆ್ಯಡ್ ಮಾಡ್ತೀವಿ. ಸೊ 6 plus 4 10y ಇಸ್ ಈಕ್ವಲ್ ಟು 1 ಪಾಸಿಟಿವ್ 1 ನೆಗೆಟಿವ್. ಸೊ 1 ಪಾಸಿಟಿವ್ 1 ನೆಗೆಟಿವ್ ಇದ್ರೆ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಕರೆಕ್ಟಾ? ಸೊ 8 ಅಲ್ಲಿ 5 ಹೋದರೆ 3. ಓಕೆ ಸೊ ಬಿಗ್ಗರ್ ನಂಬರ್ ಸೈನ್ ಯಾವುದು, ಮೈನಸ್. ಗ್ಯಾಪ್ನ ಇಟ್ಕೊಳ್ಳಿ, ಬಿಗ್ಗರ್ ನಂಬರ್ ಸೈನ್ ನಾವು ಇಲ್ಲಿ ಗ್ಯಾಪ್ನ ಇದೆಯಲ್ಲ ಸಬ್ಟ್ರಾಕ್ಟ್ ಮಾಡಿ ಬಿಗ್ಗರ್ ನಂಬರ್ ಸೈನ್ ಇಡ್ತೀವಿ. ಸೊ ಇಲ್ಲಿ ಬಿಗ್ಗರ್ ನಂಬರ್ ಯಾವುದು 8. ಸೊ ಅದ್ರ ಮುಂದೆ ಮೈನಸ್ ಇತ್ತು, ಸೊ -3. ಓಕೆ ನೆಕ್ಸ್ಟ್ ಸ್ಟೆಪ್ ನೋಡಿ, y ವ್ಯಾಲ್ಯೂ ಬೇಕಾಗಿದೆ. ಸೊ y is equal to as it is ಅದನ್ನ ಹಂಗೆ ಬರ್ತೀವಿ, -3 ಡಿವೈಡೆಡ್ ಬೈ ಈ 10 ಇರೋದು ಮಲ್ಟಿಪ್ಲಿಕೇಶನ್ ಇರೋದು ಈ ಸೈಡ್ ಬಂದರೆ ಕೆಳಗಡೆ ಹೋಗುತ್ತೆ, ಡಿವಿಷನ್ ಆಗುತ್ತೆ. ಓಕೆ ಸೊ 3 ಇಂದ 10 ಡಿವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಹಂಗೆ ಇಡ್ತೀವಿ, ಅಷ್ಟೇ ಆನ್ಸರ್. y ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಇದನ್ನ ಏನು ಮಾಡ್ತೀವಿ, ಯಾವುದೋ ಒಂದು ಈಕ್ವೇಷನಲ್ಲಿ ಪುಟ್ ಮಾಡ್ತೀವಿ, ಈಸಿ ಇರೋ ಈಕ್ವೇಷನಲ್ಲಿ. 2x plus 4y is equal to 5. So 2x as it is plus 4 into y value is to -3/10 is equal to 5. So 2x as it is, ಇವಾಗ ನೋಡಿ ಡಿವೈಡ್ ಮಾಡ್ಬೋದಾ, 2 2s are 4, 2 5s are 10. ಓಕೆ ಸೊ ರಿಮೈನಿಂಗ್ ಏನು, ಫಸ್ಟ್ ಸೈನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್, ಪ್ಲಸ್ ಇಂಟು ಮೈನಸ್, ಮೈನಸ್
3 2s are 6 ಕೆಳಗಡೆ 5 ಇದೆ ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 5. ಇವಾಗ ನಮ್ಗೆ ಏನು ಬೇಕಿದೆ, ಎಕ್ಸ್ ವ್ಯಾಲ್ಯೂ ಬೇಕಿದೆ. ಸೊ ಅದನ್ನ ಆಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ಳಿ. ಯಾವ್ದು ಅನ್ನೋದು ಇರ್ತದೆ ನಾವು ಯಾವತ್ತಿರೋ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೋಬೇಕು. ಸೊ 2x ರಿಮೈನಿಂಗ್ ಬರೀರಿ ಇಸ್ ಈಕ್ವಲ್ ಟು 5, ಉಳಿದಿರೋದು ಮೈನಸ್ 6/5. ಸೊ ಇದನ್ನ ಆ ಸೈಡ್ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಪ್ಲಸ್ 6/5. ಓಕೆ, ಸೊ ನೆಕ್ಸ್ಟ್ 2x ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂದರೆ 1. ಓಕೆ, ಸೊ ಆಪರೇಷನಲ್ಲಿ ಎಲ್ ಸಿ ಎಮ್ ಮಾಡಿ 5 and 1 ಎಲ್ ಸಿ ಎಮ್ 5. ಓಕೆ, ಇದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಸೊ ಇಲ್ಲಿ ಏನಿಲ್ಲ, ಇಲ್ಲಿ 5/1 ಇಂಟು 5 ಆಗುತ್ತೆ ಎಲ್ ಸಿ ಎಮ್. 5 5s 25 ಪ್ಲಸ್ 5 and 5 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ಎಲ್ ಸಿ ಎಮ್ ತೆಗೆದ ತಕ್ಷಣ ಮಲ್ಟಿಪ್ಲೈ ಬೈ 5 ಮಲ್ಟಿಪ್ಲೈ ಬೈ 5 ಆಗುತ್ತೆ. ಏನು ಎಲ್ ಸಿ ಎಮ್ ಬಂದಿರುತ್ತೆ ಇಲ್ಲಿ 5 5s 25 ಆಯಿತು, 5 5 ಕ್ಯಾನ್ಸಲ್ ಆಗುತ್ತೆ 6. ನೆಕ್ಸ್ಟ್ 2x ಇಸ್ ಈಕ್ವಲ್ ಟು 25 ಪ್ಲಸ್ 6, 25 6 ಹೊಡೆದ್ರೆ 31, 31/5. ಓಕೆ, ಸೊ 5 1s ಅದ್ರಲ್ಲಿ 31 ಡಿವೈಡ್ ಆಗಲ್ಲ. ಓಕೆ, 2 1s ಅದಲ್ಲೂ 31 ಆಗ್ತಾಯಿಲ್ಲ ಡಿವೈಡ್. ಸೊ ಏನು ಮಾಡ್ತೀವಿ, ಎಕ್ಸ್ ಈಸ್ ಈಕ್ವಲ್ ಟು 31/5. ಓಕೆ, ಇದೇನಿದೆಯೋ ಇದು 2 ಬಂದು ಇಲ್ಲಿ ಮಲ್ಟಿಪ್ಲಿಕೇಶನ್ ಕೆಳಗಡೆ ಆಗುತ್ತೆ, ಡಿವಿಷನ್. ಓಕೆ, ಇಂಟು 2 ಆಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 31 ಡಿವೈಡೆಡ್ ಬೈ 5 2s 10. ಸೊ 31/10 ಅಷ್ಟೇ ಆನ್ಸರ್. ಏನು ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಎಷ್ಟೇ ಬಿಡ್ತೀವಿ. ಸೊ ಅರ್ಥ ಆಗಿದೆಯಲ್ಲ. ಈ ರೀತಿ ಕ್ವಶನ್ಸ್ ಕೊಟ್ಟರು ನೀವು ಮಾಡೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ ತುಂಬ ಈಸಿಯಾಗಿ ಕೊಡ್ತಾರೆ. ಓಕೆ, ಏನು ಟೆನ್ಷನ್ ಏನಿಲ್ಲ. ಓಕೆ, ನಂಗೆ ಅನ್ಸೋ ಪ್ರಕಾರ ಸೇಮ್ ಕೋಫಿಷಿಯಂಟ್ ಇರೋದೇ ಕೊಟ್ಟಿರ್ತಾರೆ. ಯಾವುದೇ ಒಂದು ಎಕ್ಸ್ ಆ್ಯಂಡ್ ವೈ ಯಾವುದೊಂದು ಸೇಮ್ ಇದ್ದೇ ಇರುತ್ತೆ. ಓಕೆ, ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ಸ್ ಕ್ವಶನ್ಸ್ ಏನೇನಿದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆ, ಅಥವಾ ನೆಟ್ಟಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡಿ ಎಲಿಮಿನೇಷನ್ ಮೆಥಡ್, ತುಂಬಾ ಕ್ವಶನ್ಸ್ ಬರುತ್ತೆ. ಯಾವುದೊಂದು ಕ್ವಶನ್ ಎತ್ಕೊಳ್ಳಿ ಅದನ್ನ, ಅಥವಾ ಒಂದು 5 to 6 ಕ್ವಶನ್ ಎತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅಷ್ಟೇ ತರವಾಗಿ ಮೆಥಡಿಂದ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಸೆಟ್ ಬಿ ಅಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆಯೋ, ಫೈಂಡ್ ದಿ ಸಮೇಷನ್ ಆಫ್ ಫಸ್ಟ್ 10 ಟರ್ಮ್ಸ್ ಅಥವಾ ಫಸ್ಟ್ 20 ಟರ್ಮ್ಸ್ ಏನಿದೆಯೋ AP ಕ್ವಶನ್, ಅದನ್ನ ನಾನು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಓಕೆ, ಸೊ ಥ್ಯಾಂಕ್ ಯು.